ಇದು ಪರ್ಸೆಂಟೇಜ್ ಟಾಪಿಕ್ ಮೇಲೆ ಈ ಕ್ವಶನ್ನ ಕೇಳ್ತಾ ಇರೋದು. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ, ಒಬ್ಬ ವಿದ್ಯಾರ್ಥಿ ಟೋಟಲಲ್ಲಿ 25% ಮಾರ್ಕ್ಸ್ನ ಪಡೆದು 68 ಮಾರ್ಕ್ಸಿಂದ ಫೇಲ್ ಆಗ್ತಾ ಇದ್ದಾನೆ. ಇನ್ನೊಬ್ಬ ವಿದ್ಯಾರ್ಥಿ ಅದೇ ಎಕ್ಸಾಮಲ್ಲಿ 50% ಮಾರ್ಕ್ಸ್ನ ಪಡೆದು ಪಾಸಿಂಗ್ ಮಾರ್ಕ್ಸಿಗಿಂತ 42 ಮಾರ್ಕ್ಸು ಜಾಸ್ತಿ ಪಡಿತಾ ಇದ್ದಾನೆ. ಹಾಗಾದರೆ ಆ ಎಕ್ಸಾಮು ಎಷ್ಟು ಮಾರ್ಕ್ಸಿಗೆ ಕಂಡಕ್ಟ್ ಆಗಿದ್ದು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋಣ ನೋಡೋಣ ಬನ್ನಿ. ನಾನಿಲ್ಲಿ ಪಾಸಿಂಗ್ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತೀನಿ. ಮೊದಲನೇ ವಿದ್ಯಾರ್ಥಿ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ತೆಗಿತಾ ಇದ್ದಾನೆ? 25% ಮಾರ್ಕ್ಸ್ ತೆಗಿತಾ ಇದ್ದಾನೆ. ಇವನು ಎಷ್ಟು ಮಾರ್ಕ್ಸಿಂದ ಫೇಲ್ ಆಗ್ತಾ ಇದ್ದಾನೆ? 68 ಮಾರ್ಕ್ಸಿಂದ ಫೇಲ್ ಆಗ್ತಾ ಇದ್ದಾನೆ. ಹಾಗಾದರೆ ಇನ್ನು 68 ಮಾರ್ಕ್ಸ್ ಜಾಸ್ತಿ ತೆಗೆದಿದ್ರೆ ಇವನೇನಾಗ್ತಾ ಇದ್ದ? ಪಾಸ್ ಆಗ್ತಾ ಇದ್ದ. ಇನ್ನೊಬ್ಬ ವಿದ್ಯಾರ್ಥಿ ಎಷ್ಟು ಮಾರ್ಕ್ಸ್ ಪಡಿತಾ ಇದ್ದಾನೆ? 50% ಪಡಿತಾ ಇದ್ದಾನೆ. ಇವನು ಪಾಸಿಂಗ್ ಮಾರ್ಕ್ಸಿಗಿಂತ ಎಷ್ಟು? 42 ಮಾರ್ಕ್ಸ್ ಜಾಸ್ತಿ ಪಡೀತಾ ಇದ್ದಾನೆ. ಹಾಗಾದರೆ 42 ಕಮ್ಮಿ ತೆಗೆದಿದ್ರೆ ಅವನದೇನಾಗ್ತಿತ್ತು? ಪಾಸಿಂಗ್ ಮಾರ್ಕ್ಸ್ ಆಗ್ತಿತ್ತು. ಅಲ್ಲಿಗೆ ಇಲ್ಲೂ ಪಾಸಿಂಗ್ ಮಾರ್ಕ್ಸ್ ಕನ್ಸಿಡರ್ ಮಾಡಿದ್ದೀನಿ, ಇಲ್ಲೂ ಪಾಸಿಂಗ್ ಮಾರ್ಕ್ಸ್ ಕನ್ಸಿಡರ್ ಮಾಡಿದ್ದೀನಿ. 25%ನ ಈ ಕಡೆ ತೊಗೋತೀನಿ, 42ನ ಈ ಕಡೆ ತೊಗೋತೀನಿ. ಅಲ್ಲಿಗೆ ಏನಾಗುತ್ತೆ? 50% ಮೈನಸ್ 25% ಈಸ್ ಈಕ್ವಲ್ ಟು ಏನಾಗುತ್ತೆ? 42 + 68 ಆ್ಯಡ್ ಆಗಿದ್ರೆ 110 ಆಗುತ್ತೆ. 25% ಈಸ್ ಈಕ್ವಲ್ ಟು ಎಷ್ಟಾಯಿತು? 110 ಆಯಿತು. ಹಾಗಾದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಕಂಡಕ್ಟ್ ಆಗಿರುತ್ತೆ? 100 ಮಾರ್ಕ್ಸ್ 100% ಕಂಡಕ್ಟ್ ಆಗಿರುತ್ತೆ. ಇಲ್ಲೇನು ಮಾಡಬೇಕು? ಇಂಟು 4 ಮಾಡಿದ್ರೆ 100% ಆಯಿತು. ಇಲ್ಲೂ ಏನು ಮಾಡಬೇಕು? ಇಂಟು 4 ಮಾಡಬೇಕು. ಅಲ್ಲಿಗೆ 440 ನಮಗೆ ಫೈನಲ್ ಆಗಿ ಆನ್ಸರ್